ವೀಕ್ಷಕರೇ, ನಾನು ರಾಧಿಕಾ ಆರ್. ಬಿಪಿ ನ್ಯೂಸ್ಗೆ ಸ್ವಾಗತ. ವಿಶಿಷ್ಟ, ಅಸಾಧಾರಣ, ಅದ್ಭುತ, ಹೃದಯ ಸ್ಪರ್ಶ, ಅದೇರಿ ಡ್ಯಾನ್ಸ್. ಹೆಜ್ಜೆ ಹೆಜ್ಜೆಯಲ್ಲೂ ಲಯದ ಸದ್ದು, ಕೈ ಬೆರಳುಗಳಲ್ಲಿ ಭಾವದ ಹದ್ದು, ಕಣ್ಣೋಟದಲ್ಲಿ ಕಥೆಯ ಅರಿವು. ಡ್ಯಾನ್ಸ್ ಎಂದರೆ ಪ್ರತಿಭೆಯ ಬಲವು. ಅದಕ್ಕೆ ಉದಾಹರಣೆಯಾದವರೇ TNK ಡ್ಯಾನ್ಸ್ ಮಾಸ್ಟರ್ ವಿನೋದ್ ಅವರು. ಇವತ್ತು ಅವರು ನಮ್ಮ ಜೊತೆ ಇಲ್ಲಿದ್ದಾರೆ, ಮಾತನಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಫಸ್ಟ್ ಆಫ್ ಆಲ್ ನಮ್ಮ ಬಿಪಿ ನ್ಯೂಸ್ಗೆ ಆತ್ಮೀಯದ ಆದರದ ಸ್ವಾಗತವನ್ನ ನಿಮ್ಗೆ ಕೋರ್ತಾ ಇದ್ದೀವಿ. ಧನ್ಯವಾದ ಸರ್, ನಿಮ್ಮ ಒಂದು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು TNK ವಿನೋದ್ ಮಾಸ್ಟರ್. ನಾನು ಮೂಲತಃ ಬಳ್ಳಾರಿದವನೇ. ಸರ್, ಅದೇ ರೀತಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ಯಾವ ರೀತಿ ಇತ್ತು ಅಂಡ್ ನಿಮ್ಮ ಎಜುಕೇಶನ್ ಬಗ್ಗೆ ಕೂಡ ಹೇಳ್ತೀರಾ ನಮ್ಗೆ? ಮ್ಯಾಮ್, ನಾನು ತುಂಬ ಓದಿಲ್ಲ, ಪ್ರೈಮರಿವರೆಗೂ ಓದಿದ್ದೀನಿ. ಬಾಲ್ಯ ವಯಸ್ಸದಿಂದ ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ. ಹಲವಾರು ಹೋಟೆಲ್ಸಲ್ಲಿ, ಕಿರಾಣಿ ಅಂಗಡಿಯಲ್ಲಿ ವರ್ಕ್ ಮಾಡ್ಕೊಂತ ಬಂದಿದ್ದೀನಿ. ಮತ್ತೆ ಅದೇ ರೀತಿ ಆಟೋ ಓಡಿಸ್ಕೊಂತ, ಕಾರ್ ಡ್ರೈವಿಂಗ್ ಮಾಡ್ಕೊಂತ ಈ ರೀತಿ ಬೆಳ್ಕೊಂತ ಬಂದಿದ್ದೀನಿ. ಸರ್, ಅದೇ ರೀತಿ ನೀವು ಹೋಟೆಲ್ ಅಲ್ಲಿ ಕೆಲಸ ಮಾಡಿದಿರಿ, ಆಟೋ ಡ್ರೈವರ್ ಆಗಿ ಕೂಡ ವರ್ಕ್ ಮಾಡಿದಿರಿ, ಕಾರ್ ಡ್ರೈವರ್ ಆಗಿ ಅಂಡ್ ಬೇಕರಿಗಳಲ್ಲಿ ಕೂಡ ವರ್ಕ್ ಮಾಡಿದಿರಿ ಅಂತ ಹೇಳಿದ್ರಿ. ಸೊ ಈ ತರ ಇರುವಾಗ ಯಾವ ರೀತಿ ನೀವು ಡ್ಯಾನ್ಸ್ ನಿಮ್ಮನ್ನ ಗಮನ ಸೆಳೀತು? ಮ್ಯಾಮ್, ಹೇಳ್ಬೇಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಒಂದು ಏರಿಯಾದಲ್ಲಿ ಗಣೇಶ ಹಬ್ಬ ಬಂದ್ರೆ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅಲ್ಲಿ ನಾನು ಕೂಡ ಡ್ಯಾನ್ಸ್ ಮಾಡ್ಬೇಕಂತೇಳಿ ತುಂಬಾ ಆಸಕ್ತಿ ಇತ್ತು. ಆಟೋ ಹೊಡ್ಕಂತಾನೆ ಈವ್ನಿಂಗ್ ಡ್ಯಾನ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೆ. ಮಾರ್ನಿಂಗ್ ಎಲ್ಲ ಆಟೋ ಹೊಡೆಯೋದು, ಈವ್ನಿಂಗ್ ಟೈಮಲ್ಲಿ ಡ್ಯಾನ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೆ ನಾನು. ಸೊ ಹಂಗಾಗಿ ನಾನು ಹಂಗೆ ಹಲವಾರು ಸ್ವಲ್ಪ ಕಾಂಪಿಟೇಷನ್ಗಳೆಲ್ಲ ಮಾಡಿದ್ದೀನಿ. ಸೊ ಅದಕ್ಕಾಗಿ ನನ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಓ, ದಟ್ಸ್ ಸೋ ಗ್ರೇಟ್ ಸರ್. ಸೊ ನಿಮ್ಗೆ ಡ್ಯಾನ್ಸ್ ಯಾಕೆ ಅಷ್ಟು ಇಷ್ಟ ಅಂತ ಹೇಳ್ತೀರಾ? ಡ್ಯಾನ್ಸು ಎದಕ್ಕೆ ಅಷ್ಟು ಇಷ್ಟ ಅಂದ್ರೆ, ನಮ್ಗೆ ಚಿರಂಜೀವಿ ಮೂವಿಗಳು ತುಂಬಾ ನೋಡ್ತಾ ಇದ್ವಿ. ಅಫ್ಕೋರ್ಸ್ ಎಲ್ಲರಿಗೆ ತುಂಬಾ ಇಷ್ಟ ಚಿರಂಜೀವಿ ಸರ್ ಅಂದ್ರೆ. ಅವ್ರ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಅವ್ರ ಸ್ಟೈಲ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕಾಗಿ ನನಗ್ ಕೂಡ ಚಿರಂಜೀವಿ ಸರ್ ಮೂವಿಗಳು ನೋಡ್ತಾ ಇದ್ದೆ ತುಂಬಾ. ಸೊ ಅದೇ ರೀತಿ ಡ್ಯಾನ್ಸ್ ನಾನು ಕೂಡ ಮಾಡ್ಬೇಕಂತೇಳಿ ಡ್ಯಾನ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೆ. ಓ, ದಟ್ಸ್ ಗ್ರೇಟ್. ಹಾಗಾದ್ರೆ ನೀವು ಚಿರಂಜೀವಿ ಅವರ ಸ್ಟೆಪ್ಸ್, ಅವ್ರ ಇನ್ಸ್ಪಿರೇಷನ್ ತರ. ಹಾಗಾದ್ರೆ ದಟ್ಸ್ ಗ್ರೇಟ್ ಸರ್. ಸೊ ನಿಮ್ ಡ್ಯಾನ್ಸ್ ಅಲ್ಲಿ ಯಾವ ಸ್ಟೈಲ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಡ್ಯಾನ್ಸ್ ಅಲ್ಲಿ ನಮ್ಗೆ ಫೋಕ್ ಸ್ಟೈಲ್ ತುಂಬಾ ಇಷ್ಟ, ಜಾನಪದ ತುಂಬಾ ಇಷ್ಟ ಇರುತ್ತೆ. ಸರ್, ನೀವು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಮ್ಯಾಮ್, ನಾನು 2019 ಅಲ್ಲಿ ಇಲ್ಲಿ SN ಪೇಟ್ ಸರ್ಕಲ್ ಅಲ್ಲಿ ತಾಂಡವ ನೃತ್ಯ ಕಲಾ ಟ್ರಸ್ಟ್ ಅಂತ ಹೇಳಿ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೀನಿ. ಇವಾಗ 7 ವರ್ಷ ಆಯ್ತು ರನ್ನಿಂಗ್ ಆಗಿ. ಅದೇ ರೀತಿ ರೇಡಿಯೋ ಪಾರ್ಕ್ ಸರ್ಕಲ್ ಅಲ್ಲಿ ಸೆಕೆಂಡ್ ಬ್ರಾಂಚ್ ಕೂಡ ಈ ಏಪ್ರಿಲ್ ಅಲ್ಲಿ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದೀನಿ. ಸೊ ಡ್ಯಾನ್ಸ್ ಅಲ್ಲಿ ಯಾವ ವಿಧಾನಗಳನ್ನ ನೀವು ಹೇಳ್ಕೊಡ್ತಾ ಇದ್ದೀರಾ? ನಮ್ ಡ್ಯಾನ್ಸ್ ಅಲ್ಲಿ ನಮ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಲೇಡೀಸ್ಗೆ ಜುಂಬಾ ಕ್ಲಾಸು, ಫಿಟ್ನೆಸ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ಯೋಗ ಕೂಡ ಹೇಳ್ಕೊಡ್ತೀವಿ, ಏರೋಬಿಕ್ಸ್ ಕೂಡ ಹೇಳ್ಕೊಡ್ತೀವಿ. ಮತ್ತೆ ಅವ್ರಿಗೆ ತುಂಬಾ ಜನ ಲೇಡೀಸ್ಗೆ ನಾವು ಕೂಡ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಆ ಆಸೆಯನ್ನು ನಾನು ಫುಲ್ಫಿಲ್ ಮಾಡ್ತೀನಿ. ಅವ್ರಿಗೆ ಡ್ಯಾನ್ಸ್ ಕೂಡ ಹೇಳ್ಕೊಡ್ತೀನಿ. ಹಲವಾರು ಸ್ವಲ್ಪ ವೇದಿಕೆಗಳಲ್ಲಿ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತೀನಿ ಲೇಡೀಸ್ಗೆ ಕೂಡ. ಓಕೆ, ಸೊ ಎಲ್ಲರಿಗೂ ನೀವು ಇನ್ಸ್ಪೈರ್ ಆಗಿ ಅವ್ರಿಗೂ ನೀವು ವೇದಿಕೆಗಳನ್ನ ಕೊಡ್ತಾ ಇದ್ದೀರಾ. ದಟ್ಸ್ ರಿಯಲಿ ಗ್ರೇಟ್. ಸೊ ನಿಮ್ಗೆ ಈ ರೀತಿ ಡ್ಯಾನ್ಸ್ ನೀವು ಕಲಿಸ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಯಾರು ಪ್ರೇರೇಪಣೆ ಇದ್ದಾರೆ? ಪ್ರಭುದೇವ್ ಸರ್ ಅಂದ್ರೆ ತುಂಬಾ ಇಷ್ಟ ನನಗೆ. ಪ್ರಭುದೇವ್ ಸರ್ ಡ್ಯಾನ್ಸ್ಗಳು, ಮತ್ತೆ ಚಿರಂಜೀವಿ ಸರ್ ಡ್ಯಾನ್ಸು, ಮತ್ತೆ ರಾಘವ ರಾಲೆನ್ಸ್ ಡ್ಯಾನ್ಸು. ಅವರು ಕೂಡ ರಾಘವ ರಾಲೆನ್ಸ್ ತುಂಬಾ ಕಷ್ಟ ಬಿದ್ದು ಇವಾಗ ಒಂದು ಮಾಸ್ಟರ್ ಆಗಿ, ಡೈರೆಕ್ಟರ್ ಆಗಿ ತುಂಬಾ ಬೆಳ್ಕೊಂಡಿದ್ದಾರೆ. ಸೊ ಅವ್ರು ನನಗೆ ತುಂಬಾ ಇಂಟ್ರೆಸ್ಟ್. ಅದೇ ರೀತಿ ಮಾಸ್ಟರ್, ಯಾವ ವೇದಿಕೆಯಲ್ಲಿ ನೀವು ಪ್ರದರ್ಶನವನ್ನ ನೀಡಿದ್ದೀರಾ? ವೇದಿಕೆಗಳಲ್ಲಿ ಹಂಪಿ ಉತ್ಸವ, ಬಳ್ಳಾರಿ ಉತ್ಸವ, ನಮ್ಮ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಹಲವಾರು ಸ್ಟೇಜ್ಗಳಲ್ಲಿ, ಮತ್ತೆ ದಸರಾ ಉತ್ಸವದಲ್ಲೆಲ್ಲ ನಾವು ಭಾಗವಹಿಸಿದ್ವಿ. ಮತ್ತೆ ಅದೇ ರೀತಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಕಲಿಸ್ಬಿಟ್ಟು ರುದ್ರಮ್ಮ ಟೀಮಲ್ಲಿ ಡ್ಯಾನ್ಸ್ ಕೂಡ ಮಾಡಿಸಿದೀವಿ. ನಾನು ಕೂಡ ಹೋಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಸ್ಟೇಜ್ಗಳನ್ನ ನೀವು ಕವರ್ ಮಾಡಿದ್ದೀರಾ. ದಟ್ಸ್ ರಿಯಲಿ ಗ್ರೇಟ್. ಸೊ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮ ಮೊದಲಿನ ಪ್ರದರ್ಶನ ಅನುಭವ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಮೊದಲನೇದಾಗಿ
ಎಲ್ರಿಗೂ ಕೂಡ ಸ್ಟೇಜ್ ಮೇಲೆ ಸ್ವಲ್ಪ ಸ್ಟೇಜ್ ಫಿಯರ್ ಇರುತ್ತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ. ಸೊ ಅದೇ ರೀತಿ ನನಗೂ ಕೂಡ ಇತ್ತು, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದೇ ಡಬ್ 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 ಅಂತ ಹೊಡ್ಕೊಂತ ಇತ್ತು. ಯಾಕಂದ್ರೆ ಯಾರು ಏನ್ ಅನ್ಕೊಂತಾರೋ, ನಾವು ಮೊದಲನೇ ಬಾರಿ ಸ್ಟೇಜ್ ಹತ್ತಿರ್ತೀವಿ, ಅದೊಂದು ತುಂಬಾ ಅನುಭವ ಆಗಿದೆ ನನಗೆ. ಓಕೆ, ಸೊ ಅದೇ ರೀತಿ ನಿಮ್ಗೆ ಡ್ಯಾನ್ಸ್ ನಿಮ್ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ? ಡ್ಯಾನ್ಸ್ ಅಂದ್ರೆ ಇವಾಗ ಆ ಡ್ಯಾನ್ಸ್ ಲಿದ್ದೇನೆ ನಾನು ತುಂಬಾ ಇವಾಗ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ನನ್ನ ಬ್ಯಾಕ್ ಸೈಡ್ ಎಲ್ಲ ನನ್ನ ಬಗ್ಗೆ ನೋಡ್ಕೊಂಡ್ರೆ ಇವಾಗಿರೋ ಸಿಚುವೇಶನ್ಗೆ ತುಂಬಾ ಚೇಂಜಸ್ ಬಂದಿದೆ. 2 ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೀನಿ, ಅದ್ರಲಿಂದ ನಾನು ತುಂಬಾ ಬೆಳವಣಿಗೆ ಆಗಿದೆ. ಅದ್ರಲಿಂದ ನನ್ಗೊಂದು ಹೆಸರು ನೇಮ್ ಒಂದ್ ಬರ್ತಾ ಇದೆ, ಒಂದು ಒಪ್ಪತ್ತು ಊಟ ಕೂಡ ಅದ್ರಲಿದ್ದೇನೆ ಬರ್ತಾ ಇದೆ. ಸೊ ಅದು ತುಂಬಾ ನನಗೆ ಇಂಪಾರ್ಟೆಂಟ್. ವಾವ್, ಸೋ ಗ್ರೇಟ್ ಸರ್. ಸೊ ಅದೇ ರೀತಿ ನಿಮ್ಗೆ ಡ್ಯಾನ್ಸ್ ಮಾಡುವಾಗ ಯಾವ ರೀತಿ ಸಂತೋಷ ಆ ಡ್ಯಾನ್ಸ್ ನಿಮ್ಗೆ ಕೊಡುತ್ತೆ? ಡ್ಯಾನ್ಸ್ ಮಾಡ್ಬೇಕಂದ್ರೆ ತುಂಬಾನೇ ಸಂತೋಷ. ಯಾಕೆ ಅಂದ್ರೆ ನಾವೊಂದು ಸ್ಟೇಜ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ಫೋಕಸ್ ನಮ್ಮ ಮೇಲೆನೆ ಇರುತ್ತೆ. ಸೊ ನಾವು ಡ್ಯಾನ್ಸ್ ಮಾಡಕಂದ್ರೆ ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು, ಎಲ್ಲರ ಹತ್ರ ಕ್ಲಾಪ್ಸ್ ಹೊಡ್ಸ್ಕೋಬೇಕು ಅನ್ನೋದು ಇರುತ್ತೆ, ಎಲ್ಲರ ಹತ್ರ ನಮ್ಗೆ ಅಪ್ರಿಸಿಯೇಟ್ ಮಾಡ್ಬೇಕು ಅಂತ ಒಂದು ಇರುತ್ತೆ. ಸೊ ಅದಕ್ಕಾಗಿ ತುಂಬಾನೇ ನನಗೆ ಸಂತೋಷ ಕೊಡುತ್ತೆ, ಖುಷಿ ಆಗುತ್ತೆ. ಗ್ರೇಟ್. ಸೊ ಅದೇ ರೀತಿ ನಿಮ್ಮ ಒಂದು ನನಗೆ ಅರ್ಥ ಆಯ್ತು, ನಿಮ್ಗೆ ತುಂಬಾ ಡ್ಯಾನ್ಸ್ ಅಂದ್ರೆ ಇಷ್ಟ ಅಂತ ಹೇಳಿ. ಸೊ ಅದನ್ನ ನಿಮ್ಮನ್ನ ಯಾವ ಮಟ್ಟಕ್ಕೆ ಬೆಳೆಸಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಡ್ಯಾನ್ಸ್ ಕ್ಷೇತ್ರದಲ್ಲಿ ನಿಮ್ಮ ಗುರಿ ಏನು? ಡ್ಯಾನ್ಸ್ ಕ್ಷೇತ್ರದಲ್ಲಿ ನನ್ನ ಗುರಿ ಅಂದ್ರೆ ನನ್ನ ಹತ್ರ ಇರೋ ಮಕ್ಕಳನ್ನ ಕಲಿಸಿ ಅವ್ರಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿ ಅವ್ರಿಗೆ ಒಳ್ಳೊಳ್ಳೆ ಸ್ಟೇಜ್ಗಳು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಚಾನ್ಸ್ ಇತ್ತು ಅಂದ್ರೆ ಒಳ್ಳೆ ಹೀರೋಗಳಿಗೆ ಕೊರಿಯೋಗ್ರಾಫ್ ಮಾಡ್ಬೇಕಂತೇಳಿ ತುಂಬಾ ಆಸೆ ಇದೆ. ರಾಯಲೆನ್ಸ್ ಮಾಸ್ಟರ್ ಹತ್ರ ನಾವು ವರ್ಕ್ ಮಾಡ್ಬೇಕಂತೇಳಿ ತುಂಬಾ ಆಸೆ ಇದೆ. ಅವಕಾಶ ಆ ದೇವರು ಹೊರ ಕೊಟ್ರೆ ಕಂಪಲ್ಸರಿ ನಾವು. ಓ ಗ್ರೇಟ್, ನಾವು ವಿಶ್ ಮಾಡ್ತೀವಿ ಒಳ್ಳೆ ಒಳ್ಳೆ ಅವಕಾಶ ಇನ್ನೂ ನೀವು ಬೆಳಿಬೇಕು ಅಂತೇಳಿ. ಅದೇ ರೀತಿ ನೀವು ಈಗ ತಾನೇ ಡ್ಯಾನ್ಸ್ನ ಕಲಿಬೇಕು, ಡ್ಯಾನ್ಸಲ್ಲಿ ಒಳ್ಳೆ ರೀತಿ ಪ್ರತಿಭೆಯನ್ನು ಸಾಧಿಸಬೇಕು ಅಂತ ಹಲವಾರು ಸ್ಟೂಡೆಂಟ್ಸ್ ಇರ್ತಾರೆ ಅಲ್ವಾ? ಸೊ ಅವ್ರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಲವಾರು ಮಕ್ಕಳಿಗೆ ಹೇಳೋದು ಇಷ್ಟ ಅಂದರೆ, ತುಂಬ ಜನಕ್ಕೆ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಇಷ್ಟ, ತುಂಬ ಜನಕ್ಕೆ ಹಲವಾರು ಸ್ಟೇಜ್ಗಳಲ್ಲಿ ಮಾಡ್ಬೇಕು ಅನ್ನೋದು ಇಷ್ಟ. ಸೊ ಅವರಿಗೆ ಹೇಳೋದೊಂದೇ ವಿಷಯ, ಎಲ್ಲಿ ಯಾವುದೇ ಗುರುಗಳ ಹತ್ರ ಹೋಗ್ರಿ, ಆ ಗುರುಗಳಿಗೊಂದು ರೆಸ್ಪೆಕ್ಟ್ ಕೊಡಿ, ಅವ್ರು ಹೇಳಿದ್ದನ್ನು ಫಾಲೋ ಮಾಡಿ. ನೀವು ಇವತ್ತಲ್ಲ ನಾಳೆ ಕಂಪಲ್ಸರಿ ಆ ಗುರಿ ಮುಟ್ತೀರಾ ಅಂತ ನಾನು ಚಾಲೆಂಜ್ ಆಗಿ ಹೇಳ್ತಿದ್ದೀನಿ. ವಾವ್, ಗ್ರೇಟ್. ಸೊ ನೀವು ಸರ್ ಡ್ಯಾನ್ಸಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡೋದಕ್ಕೆ ಸೊ ಏನು ಮುಖ್ಯ ಎಂದು ನೀವು ಭಾವಿಸ್ತೀರಾ? ಮುಖ್ಯ ಅಂದರೆ ಡ್ಯಾನ್ಸಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೊಂದು ಡೆಡಿಕೇಶನ್ ಇರಬೇಕು. ನಾವು ಮಾಡೋ ವರ್ಕು ಕರೆಕ್ಟ್ ಮಾಡ್ತಿದೀವ ಇಲ್ಲ, ಯಾವ ದಾರಿಯಲ್ಲಿ ಹೋಗ್ತಿದೀವಿ, ಗುರುಗಳು ಹೇಳೋ ದಾರಿಯಲ್ಲಿ ಹೋಗ್ತಿದೀವ ಇಲ್ಲ, ನಾವು ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇದೀವ. ಸೊ ಅದು ಕೂಡ ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಇವಾಗಿರೋ ಸಿಚುವೇಶನು ಗುರುಗಳಿಗೆ ರೆಸ್ಪೆಕ್ಟೇ ಕೊಡಲ್ಲ. ಏನಕ್ಕಂದ್ರೆ ಸ್ವಲ್ಪ 1-2 ದಿನ ಬರ್ತಾರೆ, ಡ್ಯಾನ್ಸ್ ಕಲ್ತ್ಬಿಟ್ಟು ನಾವೇ ಡ್ಯಾನ್ಸ್ ಮಾಸ್ಟರ್ಗಳು ಅಂತೇಳಿ ಹೇಳ್ಕೊಂತಿರ್ತಾರೆ. ಸೊ ಅದು ಖಂಡಿತ ತಪ್ಪು, ಅದು ಮಾಡಕ್ ಹೋಗ್ಬೇಡಿ. ನಿಮ್ ಗುರುಗಳನ್ನ ರೆಸ್ಪೆಕ್ಟ್ ಕೊಡಿ, ಅವ್ರು ಹೇಳ್ದಂಗೆ ಕೇಳಿ. ಇವತ್ತಲ್ಲ ನಾಳೆ ಕಂಪಲ್ಸರಿ ನೀವು ಯಶಸ್ಸನ್ನು ಕಾಣ್ತೀರಾ. ಸೊ ಅದೇ ರೀತಿ ಸರ್ ಡ್ಯಾನ್ಸ್ ಅಂತ ಬರುವಾಗ ಒಂದು ಲೈಫ್ ಅಂದ್ರೇನು ಕೆಲವು ಏರಿಳಿತಗಳಿರುತ್ತೆ, ಸಕ್ಸಸ್ ಇರುತ್ತೆ, ಫೇಲ್ಯೂರ್ಸ್ ಇರುತ್ತೆ ಅಲ್ವಾ? ಸೊ ನೀವು ಎಕ್ಸ್ಪೆಷಲಿ ಫೇಲ್ಯೂರ್ಸ್ನ ಯಾವ ರೀತಿ ನೀವು ತಗೊಳ್ತೀರಾ? ನನಗೆ ಫೇಲ್ಯೂರ್ಸ್ ಅಂದ್ರೆ ತುಂಬಾನೇ ಅವಮಾನಗಳು ಬಂದಿದ್ದಾವೆ, ತುಂಬಾ ಸ್ಟ್ರಗಲ್ ತಗೊಂಡಿದ್ದೀನಿ. ನನಗೆ ಹಿಂದೆಲಿದ್ದ ಡ್ಯಾನ್ಸ್ ಬರಲ್ಲ, ಡ್ಯಾನ್ಸ್ ಮಾಡಕ್ಕೂ ಬರಲ್ಲ, ಸ್ಟೈಲ್ ಬರಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ಕಿವೆಲ್ಲ ಸ್ವಲ್ಪ ದಿನ ಸ್ವಲ್ಪ ಅಲ್ಲಿಗೆ ಅಪ್ಸೆಟ್ ತುಂಬಾ ಆಗ್ತಾ ಇದ್ದೆ. ಅಪ್ಸೆಟ್ ಆದಾಗೆಲ್ಲ ನಾನೇ ಮೋಟಿವೇಶನ್ ತಗೊಂಡ್ಬಿಡ್ತಾ ಇದ್ದೆ, ಬಟ್ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ನಾನೇ ಸಪೋರ್ಟ್ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ. ಅದೇ ರೀತಿ ನನ್ನಲ್ಲಿರೋ ಒಂದು ಡೆಡಿಕೇಶನ್ ಇಲ್ಲಿದ್ದರೆ ನಾನು ಇವತ್ತು 2 ಬ್ರಾಂಚಸ್ ತೆಗಿಯಕ ಕಾನ್ಫಿಡೆಂಟ್ ಇಂದ ನನಗೆ ಬಂದಿದೆ. ಅದು ನನ್ ಖುಷಿಯಾಗ ಹೇಳಕ ಇಷ್ಟಪಡ್ತೀನಿ. ಸೊ ಇದಕ್ಕೆಲ್ಲ ಇನ್ಸ್ಪಿರೇಷನ್ ನಿಮ್ಮ ಸೆಲ್ಫ್ ಮೋಟಿವೇಶನ್ ಅಲ್ವಾ? ಸೆಲ್ಫ್ ಮೋಟಿವೇಟ್ ಇರುವಾಗ ನಾವೇನಾದ್ರೂ ಮಾಡಕ್ ಸಾಧ್ಯ. ಸೊ ನಿಮ್ಮಲ್ಲಿ ಅದನ್ನ ನೋಡ್ಬೋದು. ಅದೇ ರೀತಿ ಈ ರೀತಿ ನೀವು ಬೆಳೆದು ಬಂದು ಇಷ್ಟು ಹಾರ್ಡ್ ವರ್ಕ್ ಆಗಿ ಈ ಒಂದು ಬೆಳವಣಿಗೆಯಲ್ಲಿ ಇದ್ದೀರಲ್ವಾ? ಸೊ ಇದಕ್ಕೆಲ್ಲ ಕಾರಣಕರ್ತರು ಖಂಡಿತ ತಂದೆ ತಾಯಿ ಇರ್ತಾರೆ. ಸೊ ತಂದೆ ತಾಯಿ ಬಗ್ಗೆ ಏನ್ ಹೇಳೋದಕ್ಕೆ ನೀವು ಇಷ್ಟಪಡ್ತೀರಾ? ತಂದೆ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ
ನಮ್ದು ಒಂದು ನಾರ್ಮಲ್ ಆಗಿರೋ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಯಾಕಂದ್ರೆ ನಾವೇನು ಶ್ರೀಮಂತರೇನಲ್ಲ, ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಬರ್ತಾನೆ ಇದೀವಿ ಇವಾಗ್ಲೂ. ಸೊ ತಂದೆ ಅಷ್ಟಷ್ಟಿಗೆ ದುಡ್ತಾ ಇದ್ರು, ಊಟಕ್ಕೆ ಇದು ಮಾಡ್ತಾ ಇದ್ರು. ಅಮ್ಮ ತುಂಬಾನೇ ಕಷ್ಟ ಬಿದ್ದು ನಮ್ಗೆ ಬೆಳೆಸ್ಕೊಂತ ಬರ್ತಾ ಇದ್ದಾರೆ. ಬಟ್ ಇವಾಗ ಅವ್ರಿಗೆ ಎಲ್ಲಿ ಕೆಲಸ ಕಳಿಸ್ತಾ ಇಲ್ಲನ, ಮನೆಯಲ್ಲೇ ಇಟ್ಕೊಂಡು ಸಾಕ್ತಾ ಇದ್ದೀನಿ. ನನಗೆ ಇಬ್ರು ಸಿಸ್ಟರ್ಸ್ ಇದ್ದಾರೆ, ಅವ್ರಿಗೆ ಕೂಡ ಇಬ್ಬರಿಗೆ ಮದುವೆ ಮಾಡಿ ಕಳ್ಸಿದ್ದೀನಿ. ಒಂದು ತಂದೆ ಸ್ಥಾನದಲ್ಲಿ, ಅಣ್ಣ ಸ್ಥಾನದಲ್ಲಿ ಇದ್ಕೊಂಡು ಫ್ಯಾಮಿಲಿನ ರನ್ ಮಾಡ್ಕೊಂತಾನೆ ಬರ್ತಾ ಇದ್ದೀನಿ. ಇಬ್ರಿಗೆ ಮದುವೆ ಆಗಿದೆ, 3 ಮಕ್ಕಳಾಗಿದ್ದಾರೆ, ಅವ್ರು ಹ್ಯಾಪಿ ಆಗಿದ್ದಾರೆ. ಅದೇ ರೀತಿ ಮಾಸ್ಟರ್, ಸೊ ನಿಮ್ ಫ್ರೆಂಡ್ ಸರ್ಕಲ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತೀರಾ? ಫ್ರೆಂಡ್ಸ್ ಬೇಕಂದ್ರೆ ನನ್ನ ಹತ್ರ ತುಂಬಾ ಜನ ಫ್ರೆಂಡ್ಸ್ ಏನಿಲ್ಲ, ಒಂದು 5 ಮೆಂಬರ್ಸ್ 6 ಮೆಂಬರ್ಸ್ ಫ್ರೆಂಡ್ಸ್ ಇದ್ದಾರೆ. ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ವಿಷಯದಾಗ ನನಗೆ ನನ್ನ ಒಳ್ಳೇದಕ್ಕೋಸ್ಕರನ ಆ ರೀತಿ ಮಾಡಬೇಡ, ಈ ರೀತಿ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾನು ಎಲ್ಲರ ಮಾತು ಕೇಳ್ತೀನಿ. ನನಗೆ ಯಾವ್ದು ಇಷ್ಟನೋ, ಯಾವ್ದು ಬೇಕೋ ಅದ್ರ ಚೂಸ್ ಮಾಡ್ಕೊಂಡು ಅದ್ರ ಪ್ರಕಾರ ನಾನು ಹೋಗ್ತಾ ಇರ್ತೀನಿ. ತುಂಬಾ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಅಂದ್ರೆ ತುಂಬಾ ಸ್ಮಾಲ್ ಸರ್ಕಲ್ ನಿಮ್ದು ಫ್ರೆಂಡ್ ಸರ್ಕಲ್. ಗುಡ್ ಗುಡ್. ಸೊ ಅದೇ ರೀತಿ ನೀವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರಲ್ವಾ, ಚಿಕ್ಕ ಮಕ್ಳಿಗೆ ಕೂಡ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀವಿ ಮ್ಯಾಮ್. 3 ವರ್ಷಲಿದ್ದಾನೆ ಮಕ್ಳಿಗೆ ಹೇಳ್ಕೊಡ್ತೀವಿ ನಾವು. ಚಿಕ್ಕ ಮಕ್ಳಿಗೆ ಕೂಡ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ರೆಗ್ಯುಲರ್ ಆಗಿ ಈವ್ನಿಂಗ್ ಟೈಮಲ್ಲಿ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಮಾರ್ನಿಂಗ್ ಜೂಂಬಾ, ಈವ್ನಿಂಗ್ ಜೂಂಬಾ, ಲೇಡೀಸ್ಗೆ ಬ್ಯಾಚ್ ಇರುತ್ತೆ. ಮತ್ತೆ ಜೂಂಬಾ ಆದ್ಕೂಡಲೇ ಮಕ್ಳಿಗೆ ಡ್ಯಾನ್ಸ್ ಕ್ಲಾಸ್ ಕೂಡ ಹೇಳ್ಕೊಡ್ತೀವಿ ಈವ್ನಿಂಗ್ ಟೈಮಲ್ಲಿ. ಸೊ ಅದೇ ರೀತಿ ಮಾಸ್ಟರ್, ನಮ್ಮ BP ನ್ಯೂಸ್ ವೇದಿಕೆ ಮೂಲಕ ನೀವೇನೇ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ BP ನ್ಯೂಸ್ ಮುಖಾಂತರ ಎಲ್ಲ ಹೇಳ್ಬೇಕಂದ್ರೆ, ನನಗೆ ಹೆಲ್ಪ್ ಮಾಡಿದಂಥ ನಮ್ಮ ಫ್ರೆಂಡ್ಸಿಗೂ, ನನಗೆ ಹೆಲ್ಪ್ ಮಾಡಿದಂಥ ನಮ್ಮ ಗಾಜಿಲ ಆನಂದಣ್ಣ ಅಂತವ್ರು ಇದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತು ಅದೇ ರೀತಿ ನನಗೆ ಕ್ಲಾಸ್ ಕೊಟ್ಟು ಕರೋನಾ ಮೂಮೆಂಟಲ್ಲಿ ಕ್ಲಾಸ್ ರೆಂಟೇ ತಗೊಳ್ಲಾರ್ದೆ ನಮ್ಮ ಓನರು, ನಮ್ಮ ಕ್ಲಾಸ್ ಓನರ್ ಕೂಡ, ಬಿಲ್ಡಿಂಗ್ ಓನರ್ ಕೂಡ ತುಂಬಾನೇ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ರೆಂಟ್ ಕೂಡ ತಗೊಳ್ಲಿಲ್ಲ. ಸೊ ಕೃಷ್ಣ ಸರ್ ಅಂತ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾವೇನೇ ಮಾಡೋಕಂದ್ರು ಅವ್ರ ಬಿಲ್ಡಿಂಗ್ ಅವರು ನಮಗೆ ಸಪೋರ್ಟ್ ಕೊಡಬೇಕಾಗತ್ತೆ. ಸೊ ಅದಕ್ಕಾಗಿ ನನಗೆ ತುಂಬಾನೇ ಸಪೋರ್ಟ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ನಿಮ್ಲಿದ್ದ ನಾವು ಇನ್ನೊಂದು ಮೆಟ್ಲು ಏರ್ತಾ ಇದ್ದೀನಿ. ಸೊ ನೋಡಿದ್ರೆಲ್ಲ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಮಾಸ್ಟರ್ ವಿನೋದ್ ಅವರ ಜೊತೆ ಮಾತುಕತೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ನೀಡೋಣ. ಧನ್ಯವಾದ. ನಮಸ್ಕಾರ.